ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾಡಿದ್ದನ್ನೆಲ್ಲ ಒಪ್ಕೊಳ್ಬೇಕು, ವಿರೋಧ ಮಾಡಬಾರ್ದು ಅನ್ನೋದು ಅವರ ನಿಲುವು ಅಂತ ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೋ ಅದನ್ನೆಲ್ಲವೂ ಕೂಡ ನಾವು ಒಪ್ಕೊಳ್ಬೇಕು, ವಿರೋಧ ಮಾಡಬಾರ್ದು ಅನ್ನೋದು ಅವರ ನಿಲುವು. ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನ ಹೇರೋದಕ್ಕೆ ಹೊರಟಿದೆ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಮನಸ್ಥಿತಿಯೇ ಹಾಗೆ ಎಂದಿದ್ದಾರೆ ಕೇಂದ್ರ ಸಚಿವೆ. ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ರೀತಿ ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನ ಹೇರೋದಕ್ಕೆ ಹೊರಟಿದೆ. ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೋ ಅದನ್ನೆಲ್ಲವೂ ಕೂಡ ನಾವು ಒಪ್ಕೊಳ್ಬೇಕು, ವಿರೋಧ ಮಾಡಬಾರ್ದು ಅನ್ನೋದು ಅವರ ನಿಲುವು. ಹೀಗಾಗಿ ಒಂದ್ ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮಾನಸಿಕತೆಯೇ ಹಾಗೆ ಎಂದಿದ್ದಾರೆ ಕೇಂದ್ರ ಸಚಿವೆ. ಇನ್ನು ಇದೇ ವೇಳೆ ಅಧಿವೇಶನದಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ ಆಗಿದೆ. ಅಂಬೇಡ್ಕರ್ ನೀಡಿದ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಿದ್ದಾರೆ, ಫ್ರೀಡಮ್ ಆಫ್ ಸ್ಪೀಚ್, ಇದನ್ನ ಕಾಂಗ್ರೆಸ್ ಕಿತ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನ್ಯಾಯಾಂಗದ ಕೆಲಸವನ್ನ ಕಾರ್ಯಾಂಗ ಮಾಡಲು ಹೊರಟಿದೆ ಕಾಂಗ್ರೆಸ್. ಈ ಕಾಯ್ದೆ ಬಂದ ಮೇಲೆ ಕಾಂಗ್ರೆಸ್ ಮೇಲೆ ಅಥವಾ ಕಾಂಗ್ರೆಸ್ ವಿರುದ್ಧ ನಾವು ಮಾತಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಈ ಹಿಂದೆ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಕೇಶವನಂದಿ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನ್ಯಾಯಾಂಗ ಮಾಡಬೇಕಾದ ಕೆಲಸವನ್ನ ಕಾರ್ಯಾಂಗ ಮಾಡಲು ಹೊರಟಿದ್ದಾರೆ. ಈ ಬಿಲ್ ಆಧಾರದ ಮೇಲೆ ನಾಳೆ ಯಾರೋ ಮಾತನಾಡಬೇಕು ಅಂತ ಅನ್ಸಿದ್ರೆ ಅವರನ್ನ ಮೊದಲ ದಿನವೇ ಬಂಧನ ಮಾಡಬಹುದು. ಈ ಬಿಲ್ ಮೂಲಕ ಒಬ್ಬ SP ಅಥವಾ DC ನಮ್ಮ ಮೇಲೆ ಕೇಸ್ ಹಾಕಿ 10 ವರ್ಷ ಶಿಕ್ಷೆ ಕೂಡ ನೀಡಬಹುದು. ನಾಳೆ ನಾನೇ ಏನೋ ಒಂದು ಕಾರಣಕ್ಕೆ SP ಅಥವಾ DCಗೆ ಬೈದ್ರೆ ಅವರು ನಮ್ಮನ್ನ 10 ವರ್ಷ ಶಿಕ್ಷೆ ನೀಡಬಹುದು ಅಂತ ಈ ರೀತಿಯಾದಂತಹ ಒಂದು ತೀರ್ಮಾನ ಏನಿದೆ ಇದು ಸರಿಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವೆ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ದೇಶದಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಮಧ್ಯೆ ತಂದಿಟ್ಟಿದ್ದಾರೆ. ಇವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ನಾವು ಅನ್ಕೊಂಡಿದ್ವಿ ನಾವು ನ್ಯಾಯಾಲಯಕ್ಕೆ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಮೊದಲ ಬಾರಿಗೆ ಒಬ್ಬ DC ಅಥವಾ ಒಬ್ಬ SP ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಯಾಕೆಂದ್ರೆ ನಾನು ನಾಳೆ ಸ್ಪೀಚ್ ಮಾಡಿದೆ, ನಾನು ಕಾಂಗ್ರೆಸ್ಗೆ ಬೈದೆ, 10 ವರ್ಷಗಳ ಶಿಕ್ಷೆ ಕೊಟ್ರೆ ನಾನು ಕಂಟೆಸ್ಟ್ ಮಾಡಂಗಿಲ್ಲ. ಇದರ ಹಿಂದಿರುವಂತ ಷಡ್ಯಂತ್ರ ಇದು. ನಾನು ಕಂಟೆಸ್ಟ್ ಮಾಡಂಗಿಲ್ಲ. ಯಾರು ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡ್ತಾರೆ ಅವರನ್ನ 100ಕ್ಕೆ 100 ಹತ್ತಿಕ್ಕುವಂತ, ಅವರಿಗೆ ಶಿಕ್ಷೆ ಕೊಡಿಸುವಂತ, ಅವರನ್ನ ಮುಗಿಸುವಂತ, ಒಂದು ಸಾರ್ವಜನಿಕ ಜೀವನದಿಂದ ಮುಗಿಸುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಕಾಂಗ್ರೆಸ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವ ಆಧಾರದಲ್ಲಿ ಇದನ್ನು ನೀವು ಮಾಡಿದ್ದೀರಿ? ಈ ದೇಶದಲ್ಲಿ ಮಾತಾಡ್ಲಿಕ್ಕೆ ನಮಗೆ ಹಕ್ಕಿಲ್ಲ. ನಾಳೆ ಕನ್ನಡ ರಕ್ಷಣಾ ವೇದಿಕೆಯವರು ಕಾವೇರಿ ವಿರುದ್ಧ ಹೋರಾಡಿದ್ರು, ಸರ್ಕಾರದ ವಿರುದ್ಧ ಮಾತಾಡಿದ್ರು, ಈ ಕೇಸಲ್ಲಿ ಆಗುವಾಗುತ್ತೆ. ನಾಳೆ ಮಹಿಳೆಯರು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾತಾಡಿದ್ರು, ಈ ಕಾನೂನು ಲಾಗ ಆಗುತ್ತೆ. ನಾಳೆ ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ KPSC ವಿರುದ್ಧ ಹೋರಾಟ ಮಾಡಿದ್ರು, ಭ್ರಷ್ಟಾಚಾರ ಆಯ್ತು ಅಂತ ಹೋರಾಟ ಮಾಡಿದ್ರು, ಈ ಕಾನೂನು ಲಾಗು ಆಗುತ್ತೆ. ಅದಕ್ಕೆ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಏನ್ ಮಾಡಕ್ ಹೊರಟಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ಕರ್ನಾಟಕದ ಮೂಲಕ ಕರ್ನಾಟಕದಲ್ಲಿ ಯಾವ ಕಾನೂನು ಲಾಗ